ಅವತ್ತಿನ ಕಾಲಕ್ಕೆ 5 ತೀರ್ಪನ್ನು ಧಿಕ್ಕರಿಸಿ ದೆಹಲಿಯಲ್ಲಿ 10,000ಕ್ಕೂ ಹೆಚ್ಚು ಕನ್ನಡಿಗರು ಹೋರಾಟ ಮಾಡಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಆಶ್ರಯದಲ್ಲಿ. ಕಾವೇರಿ ವಿಚಾರ ಬಂದಾಗ ನಮ್ಮ ರಾಜಕೀಯ ಪಕ್ಷಗಳು ಅವರ ಬೇಜವಾಬ್ದಾರಿ ಕಾರಣದಿಂದ ಇಂಥ ತೀರ್ಪುಗಳು ನಮ್ಮ ವಿರುದ್ಧವಾಗಿ ಬರ್ತಾ ಇರ್ತವೆ. ನಾವು ಗಮನಿಸಿದ್ದೀವಿ. ಕಾವೇರಿ ನಿಯಂತ್ರಣ ಸಮಿತಿ ಒಂದು ತೀರ್ಪನ್ನು ಕೊಡುವಾಗ ಕನಿಷ್ಠ ಒಂದು ನಿಯೋಗವನ್ನ ಕರ್ನಾಟಕಕ್ಕೆ ಕಳಿಸಿ ಕರ್ನಾಟಕದ ಕಾವೇರಿಯ ಪ್ರದೇಶದಲ್ಲಿ ಎಷ್ಟು ಮಳೆ ಆಗಿದೆ, ಎಷ್ಟು ಡ್ಯಾಮ್ಗಳಲ್ಲಿ ನೀರಿದೆ, ಎಷ್ಟು ನೀರನ್ನ ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ಕೊಡಬಹುದು ಅನ್ನುವ ಒಂದಷ್ಟು ಮಾಹಿತಿಯನ್ನ ಪಡೆದು ಆ ಸಮಿತಿ ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ನಿಮ್ಮ ತೀರ್ಪು ಬಂದಿದ್ರೆ ಆಗ ನಾವು ಒಪ್ಕೊಳ್ಬಹುದಾಗಿತ್ತು. ಏಕಾಏಕಿ ಯಾವ ನಿಯೋಗವನ್ನು ಕರ್ನಾಟಕಕ್ಕೆ ಕಳಿಸ್ತೆ, ನೀವು ಇಲ್ಲಿಯ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ, ಇಲ್ಲಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ದೆಹಲಿ ಕೂತ್ಕೊಂಡು ಕರ್ನಾಟಕದ ಕನ್ನಡಿಗರಿಗೆ ಮರಣ ಶಾಸನ ಬರೀತೀರಿ ಅಂದ್ರೆ ನಾವು ಈ ದೇಶದ ಪ್ರಜೆಗಳ ಅನ್ನುವ ಅನುಮಾನ ನಮ್ಮನ್ನು ಕಾಡುತ್ತೆ. ಪ್ರತಿ ಸಂದರ್ಭದಲ್ಲೂ ನೋಡ್ತೀವಿ ಕರ್ನಾಟಕದ ವಿರುದ್ಧ ಇಂಥ ತೀರ್ಪುಗಳು ಬರ್ತವೆ. ಇವತ್ತು ಬರಗಾಲ ಕರ್ನಾಟಕದಲ್ಲಿ ಬಹಳ ದೊಡ್ಡ ಬರಗಾಲ ಇವತ್ತು ನಮ್ಮಲ್ಲಿ ಇದ್ದ ಕಾರಣ ಮುಂಗಾರಿನಲ್ಲಿ ಬರಬೇಕಾದಂತ ಮಳೆ ಬಾರದೇ ಇದ್ದ ಕಾರಣ ನಮ್ಮ ಒಳಹರಿವು ಮತ್ತು ಹೊರಹರಿವು ಎರಡೂ ಆಗದೇ ಇದ್ದ ಕಾರಣ ನಮ್ಮ ಡ್ಯಾಮ್ಗಳಲ್ಲಿ ನೀರಿಲ್ಲದೆ ಸೊರಗ್ತಿರುವಂತಹ ಸಂದರ್ಭದಲ್ಲಿ ಏಕಾಏಕಿ ದಿನಕ್ಕೆ 3,500 ಕ್ಯೂಸೆಕ್ ನೀರನ್ನ ಪ್ರತಿದಿನ 15 ದಿವಸ ತಮಿಳುನಾಡಿಗೆ ಕೊಡಿ ಅಂತ